ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ನನ್ನ ಸ್ಟೂಡೆಂಟ್ಸ್ ಹಾಗೆ ನನ್ನ ಕ್ಲೈಂಟ್ಸ್ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಆ್ಯಂಡ್ ಇವತ್ತಿನ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಯಾವ ಒಂದು ಸಿಚುವೇಷನಿಂದ ಅವರು ನಿಮಗೆ ಕಮಿಟ್ಮೆಂಟ್ ಕೊಡೋಕ್ಕಾಗ್ತಾಯಿಲ್ಲ, ಅಥವಾ ಈ ಪರಿಸ್ಥಿತಿಯಲ್ಲಿ ಅವ್ರು ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ, ಅವ್ರ ಕರೆಂಟ್ ಎನರ್ಜೀಸ್ ಏನಿದೆ ಅನ್ನೋದನ್ನು ನೋಡೋಣ. ಆ್ಯಂಡ್ ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ನೀವೇನು ನೋಡ್ತೀರಾ, ಇದು ಚಾನಲ್ಡ್ ಮೆಸೇಜ್ ನಿಮಗೆ ಬರೋವಂಥದ್ದು. ಸೊ ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ತಗೊಳ್ಳಿ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ಯಾಕೆ ಅಂತಂದರೆ ತುಂಬ ಜನ ವೀಡಿಯೋಸ್ ನೋಡ್ತಾ ಇರ್ತೀರ, ಎಲ್ಲ ಮೆಸೇಜು ಒಬ್ರಿಗೆ ರೆಸೊನೇಟ್ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ನಿಮಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನು ತಗೊಳ್ಳಿ, ಯಾವುದು ನಿಮ್ಗೆ ರೆಸೊನೇಟ್ ಆಗೋದಿಲ್ಲ ಅದನ್ನು ಸ್ಕಿಪ್ ಮಾಡಿ. ಸೊ ಅದಕ್ಕೂ ಮುಂಚೆ ಈ ಒಂದು ಬ್ರೇಸ್ಲೆಟ್ ಏನು ಅಂತ ಅಂದರೆ ಲವ್ ಆ್ಯಂಡ್ ರಿಲೇಷನ್ಶಿಪ್ಗೋಸ್ಕರ ಇರೋವಂಥದ್ದು. ಸೊ ಇದನ್ನು ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಅವೈಲಬಲ್ ಇದೆ, ಪರ್ಚೇಸ್ ಮಾಡ್ಬೋದು ಲವ್ ಆ್ಯಂಡ್ ರಿಲೇಷನ್ಶಿಪ್ಗೋಸ್ಕರ. ಆ್ಯಂಡ್ ಆಲ್ಸೋ ಇದರಲ್ಲಿ ಬ್ಲ್ಯಾಕ್ ಟೋಮಲ್ ಏನಿರೋದ್ರಿಂದ ಏನಾದರೂ ನೆಗೆಟಿವ್ ಎನರ್ಜೀಸ್ ಇದ್ರೂ ಅಥವಾ ತುಂಬ ಜಗಳ ಆಡ್ತಾಯಿದ್ದೀರಾ, ದೃಷ್ಟಿ ಆಗುತ್ತೆ ಬೇಗ ಅಂತ ಇದ್ರು ಅವರು ಸಹ ವೇರ್ ಮಾಡ್ಬೋದು. ಆಗ ಅದು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಆ್ಯಂಡ್ ಸಪೋರ್ಟ್ ಆಗಿ ಇದು ವರ್ಕ್ ಮಾಡುತ್ತೆ. ಈ ಬ್ರೇಸ್ಲೆಟ್ಸ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ. ಆ್ಯಂಡ್ ಆಲ್ಸೋ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೂ ಸಹ ಅದಕ್ಕೆ ಮೆಸೇಜ್ ಮಾಡ್ಬೋದು. ಆ್ಯಂಡ್ ಇನ್ನೂ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತಂದರೆ ರೇಕಿ ಹೀಲಿಂಗ್ ಅವೈಲಬಲ್ ಇದೆ ಫಾರ್ ರಿಲೇಷನ್ಶಿಪ್ ಆಗಿರ್ಬೋದು, ಜಾಬ್, ಬಿಸ್ನೆಸ್, ಏನಕ್ಕೆ ಆದರೂ ಏನೇ ಒಂದು ಇಶ್ಯೂಸ್ ನೀವು ಫೇಸ್ ಮಾಡ್ತಾಯಿದ್ರು ರೇಕಿ ಹೀಲಿಂಗ್ನ ತೊಗೊಳ್ಬೋದು. ರೇಕಿ ಹೀಲಿಂಗ್ ಅಥವಾ ಏಂಜಲ್ಸ್ ಆ್ಯಂಡ್ ದೇವಾಸ್ ಹೀಲಿಂಗ್ ತೊಗೋಬೋದು. ಸೊ ಇಂಟ್ರೆಸ್ಟ್ ಇರೋರು ಮೆಸೇಜ್ ಮಾಡ್ಬೋದು. ಆ್ಯಂಡ್ ಯಾವುದು ಸಹ ಫ್ರೀ ಇರೋದಿಲ್ಲ, ಪೇಯ್ಡ್ ಇರುತ್ತೆ, ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ. ಓಕೆ, ಇಟ್ಸ್ ಕ್ಲಿಯರ್ ಅನ್ಕೋತೀನಿ. ಸೊ ಇವತ್ತಿನ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ. ಸೊ ಯಾಕೆ ನಿಮ್ಮ ಪರ್ಸನ್ ನಿಮಗೆ ಕಮಿಟ್ಮೆಂಟನ್ನು ಕೊಡೋದಕ್ಕಾಗ್ತಾ ಇಲ್ಲ? ಸೊ ತುಂಬ ಚೆನ್ನಾಗಿ ಇದ್ರಿ ಅಂತ ಬರ್ತಾ ಇದೆ, ತುಂಬ ಚೆನ್ನಾಗಿ ಈ ಒಂದು ರಿಲೇಷನ್ಶಿಪ್ ಹೋಗ್ತಾಯಿತ್ತು, ಇಬ್ಬರ ಮಧ್ಯೆ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಿತ್ತು, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ತಾ ಇದ್ರಿ. ಆ್ಯಂಡ್ ಇಲ್ಲಿ ಕರೆಂಟ್ಲಿ ತುಂಬ ಡಿಸ್ಟೆನ್ಸ್ ಅನ್ನೋದು ನಿಮ್ಮಿಬ್ಬರ ಮಧ್ಯೆ ಇದೆ ಅಂತ ಹೇಳ್ಬೋದು. ಬಿಕಾಸ್ ಆ ವ್ಯಕ್ತಿ ನಿಮ್ಮ ಮೇಲೆ ಏನು ಫೀಲಿಂಗ್ಸ್ ಇತ್ತು ಅದನ್ನು ಕರೆಂಟ್ಲಿ ಎಲ್ಲೋ ಕಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇವ್ರಿಗೆ ಕಮಿಟ್ಮೆಂಟ್ ಅಂದ್ರೇ ಇಷ್ಟ ಆಗದೆ ಇರೋ ರೀತಿ ಆಗಿರ್ಬೋದು ಕರೆಂಟ್ಲಿ. ಆ್ಯಂಡ್ ಆಲ್ಸೋ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ಸಹ ಇರ್ಬೋದು. ಥರ್ಡ್ ಪಾರ್ಟಿ ಎನರ್ಜಿ ಸಹ ಇದೆ ಅಂತ ಇಲ್ಲಿ ಕ್ಯಾಂಡಲ್ ವ್ಯಾಕ್ಸ್ ಮುಖಾಂತರ ಬರ್ತಾ ಇದೆ. ಆ್ಯಂಡ್ ಫ್ಲೇಮ್ ಸಹ ಜಾಸ್ತಿ ಜೋರಾಗಿ ಉರಿತಾ ಇರೋದ್ರಿಂದ ಆ ಒಂದು ಥರ್ಡ್ ಪಾರ್ಟಿ ಎನರ್ಜಿ ಸ್ಟ್ರಾಂಗ್ ಆಗಿ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ತುಂಬ ಜನಕ್ಕೆ ಕಮಿಟ್ಮೆಂಟ್ ವಿಚಾರದಲ್ಲಿ ತುಂಬ ಮುಂದೆ ಆಗ್ತಾ ಬರ್ತಾ ಇರ್ಬೋದು. ಆ್ಯಂಡ್ ಹಾಗೆ ಮಾಡಿರ್ಬೋದು. ಇಲ್ಲಿ ಕಮಿಟ್ಮೆಂಟ್ ಕೇಳಿದಾಗ ಇದನ್ನು ಪೋಸ್ಟ್ಪೋನ್ ಮಾಡೋಣ ಅಥವಾ ಇನ್ಯಾವಾಗಾದರೂ ಮಾತಾಡೋಣ ಅಂತ ಇಗ್ನೋರ್ ಮಾಡೋದು, ಇದೆಲ್ಲನೂ ನೀವು ಫೇಸ್ ಮಾಡಿದ್ದೀರಾ ಅಂತ ಬರ್ತಾ ಇದೆ. ಆ್ಯಂಡ್ ಈ ವ್ಯಕ್ತಿಗೆ ತುಂಬ ಕೋಪ ಅಂತಲೂ ಬರ್ತಾ ಇದೆ. ಆ್ಯಂಡ್ ಇವರು ಯಾರ ಮಾತನ್ನು ಕೇಳೋದಿಲ್ಲ, ಇವರು ಏನು ಹೇಳ್ತಾರೆ ಅದು ನಡಿಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಯಾವಾಗಲೂ ನಿಮ್ಮ ಜೊತೆ ಮಾತಾಡ್ತಾಯಿದ್ರು ಅಂತ ಬರ್ತಾ ಇದೆ. ಈ ಪರ್ಸನ್ ಆಲ್ರೆಡಿ ನಿಮ್ಮ ಹತ್ರ ಮಾತಾಡೋದನ್ನು ಕಡಿಮೆ ಮಾಡಿದ್ದಾರೆ ಆ್ಯಂಡ್ ನೀವು ಅದನ್ನು ತುಂಬ ಮೈಂಡಿಗೆ ತಗೋತಾ ಇದ್ದೀರಾ ಅಂತ ಬರ್ತಾ ಇದೆ. ಈ ವ್ಯಕ್ತಿಗೆ ತುಂಬ ಡಾಮಿನೇಟಿಂಗ್ ಎನರ್ಜಿ ಆ್ಯಂಡ್ ಈಗೋ ಇಶ್ಯೂಸ್ ಇರ್ಬೋದು. ಪ್ರತಿ ಸಲ ಜಗಳ ಆದಾಗಲೂ ನೀವೇ ಇಲ್ಲಿ ಈ ಒಂದು ಸಂಬಂಧನ ಸರಿ ಮಾಡಿಕೊಂಡು ಬಂದ್ರಿ ಅಂತ ಬರ್ತಾ ಇದೆ.
ಬಟ್ ಒಂದು ಸಲ ಅವರು ಸಹ ಏನಾದರೂ ಎಫರ್ಟ್ಸ್ ಹಾಕ್ತಾರಾ ಅಂತ ನೀವು ವೆಯ್ಟ್ ಮಾಡಿದಾಗ ಈ ಪರ್ಸನ್ ನಿಮ್ಮಿಂದ ದೂರ ಆಗಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಥರ್ಡ್ ಪಾರ್ಟಿ ಎನರ್ಜಿ ಇಲ್ಲಿ ಇರೋದ್ರಿಂದ ಆ ಒಂದು ಥರ್ಡ್ ಪಾರ್ಟಿ ಮಾತನ್ನು ಇವರು ತುಂಬ ಕೇಳ್ತಾ ಇದ್ದಾರೆ ಅಂತಲೂ ಬರ್ತಾ ಇದೆ. ಯಾವುದೋ ಒಂದು ಬೌಂಡ್ರಿಯನ್ನು ಅವರು ಸೆಟ್ ಮಾಡಿಕೊಂಡು ಅವ್ರ ಜೊತೆಗೆ ಇಟ್ಕೊಂಡಿರ್ಬೋದು, ಅಥವಾ ಅವರು ಯಾವುದಾದ್ರೂ ಕೆಲವೊಂದು ಮಾತುಗಳನ್ನು ಹೇಳಿ ಇವರು ಹೇಳೋ ಮಾತುಗಳನ್ನು ಅವರು ಕೇಳೋ ರೀತಿ ಮಾಡ್ತಾ ಇರ್ಬೋದು. ಈ ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬ ಪೇಯ್ನನ್ನು ನೋಡಿದ್ದೀರಾ ಅಂತ ಬರ್ತಾ ಇದೆ. ಬಟ್ ಆ ಮೂರನೇ ವ್ಯಕ್ತಿಯಿಂದ ನಿಮ್ಮ ಪಾರ್ಟ್ನರ್, ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅವರಿಗೆ ತುಂಬ ಹರ್ಟ್ ಆಗ್ತಾ ಇದೆ. ಆ ಒಂದು ಸಂಬಂಧನ ಅವರು ಕಟ್ ಮಾಡಿಕೊಂಡು ಮತ್ತೆ ನಿಮ್ಮ ಹತ್ರ ವಾಪಸ್ ಬರಬೇಕು ಅಂತಲೂ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಕೆಲವೊಂದು ವಿಚಾರಗಳಿಂದ ಅದು ಸಾಧ್ಯ ಆಗ್ತಾ ಇಲ್ಲ ಅಂತಲೂ ಇಲ್ಲಿ ರೀಡಿಂಗ್ ಹೇಳ್ತಾ ಇರೋವಂಥದ್ದು. ಈ ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇತ್ತು, ನಿಮ್ಮನ್ನು ಒಂದು ಮಗು ಥರ ಟ್ರೀಟ್ ಮಾಡ್ತಾಯಿದ್ರು. ಆ ಎಲ್ಲ ಪ್ರೀತಿನೂ ನಿಮಗೆ ಪದೇ ಪದೇ ನೆನಪಾಗತ್ತೆ. ನಿಮ್ಮ ಜೀವನದಲ್ಲಿ ಯಾರೂ ಕೊಡದೇ ಇರೋಷ್ಟು ಪ್ರೀತಿನ ಇವರು ನಿಮ್ಮ ರಿಲೇಷನ್ಶಿಪ್ ಸ್ಟಾರ್ಟ್ ಆದಾಗ ಇವರು ಅಷ್ಟು ಪ್ರೀತಿ ತೋರಿಸ್ತಾಯಿದ್ರು ಅಂತ ಬರ್ತಾ ಇದೆ. ಸೊ ಈ ಒಂದು ರಿಲೇಷನ್ಶಿಪ್ ಮತ್ತೆ ಕಂಟಿನ್ಯೂ ಮಾಡ್ಬೋದಾ, ಮತ್ತೆ ರಿಟರ್ನ್ ಆಗ್ತಾರಾ, ಅವ್ರು ಮಾಡಿರೋ ಮಿಸ್ಟೇಕ್ಸ್ನೆಲ್ಲ ತಿದ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಡ್ತೀರಾ ಅಂತ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ ಮತ್ತೆ ಇಲ್ಲಿ ಕಂಟಿನ್ಯೂ ಆಗುವಂಥ ಚಾನ್ಸಸ್ ಇದೆ. ಆ್ಯಂಡ್ ಈ ಸಲ ಡಿಸಿಷನ್ ನಿಮ್ಮದಾಗಿರುತ್ತೆ ಅಂತ ಬರ್ತಾ ಇದೆ. ಇಟ್ಸ್ ಅಪ್ ಟು ಯು. ನೀವು ಇವ್ರಿಗೆ ಇನ್ನೊಂದು ಚಾನ್ಸ್ನ ಕೊಡ್ತೀನಿ, ಇವರನ್ನು ಮತ್ತೆ ನಿಮ್ಮ ಲೈಫಿಗೆ ಕರ್ಕೊತೀನಿ ಅಂತ ಇದ್ದರೆ ಡೆಫಿನೆಟ್ಲಿ ಅದು ನಿಮ್ಮ ಡಿಸಿಷನ್ ಆಗಿರುತ್ತೆ. ಆ್ಯಂಡ್ ನೀವು ಸೆಕೆಂಡ್ ಚಾನ್ಸ್ ಸಹ ಕೊಡ್ಬೋದು. ಈ ವ್ಯಕ್ತಿ ಜೊತೆ ನೀವು ತುಂಬ ಡ್ರೀಮ್ಸನ್ನು ಕಟ್ಕೊಂಡಿದ್ರಿ. ಮ್ಯಾರೇಜ್ ಆಗಿರ್ಬೋದು, ನಿಮ್ಮ ಕರಿಯರ್ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ಈ ವ್ಯಕ್ತಿ ನಿಮಗೆ ತುಂಬ ಸಪೋರ್ಟಿವ್ ಆಗಿ ಇದ್ದರು ಅಂತ ಬರ್ತಾ ಇದೆ. ಬಟ್ ಕರೆಂಟ್ಲಿನೂ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ನಿಮ್ಮ ಬಗ್ಗೆ ಅವ್ರಿಗೆ ಯೋಚನೆ ಬರ್ತಾನೆ ಇರುತ್ತೆ ರ್ಯಾಂಡಮ್ ಆಗಿ, ಅಥವಾ ಯಾವುದಾದ್ರೂ ಒಂದು ಸಿಚುವೇಶನ್ ಅವರು ಎಲ್ಲಾದರೂ ನೋಡಿದಾಗ ನಾನು ಹೀಗೆ ಇದ್ದೆ ಅಲ್ವಾ, ನಾನು ಇಷ್ಟು ಹ್ಯಾಪಿಯಾಗಿದ್ದೆ ಅಲ್ವಾ ನನ್ನ ಪಾರ್ಟ್ನರ್ ಜೊತೆ ಅನ್ನೋ ಒಂದು ನೆನಪನ್ನು ಅವರು ಮಾಡ್ಕೊತಾರೆ. ಈ ಪರ್ಸನ್ ಬೇರೆಯವ್ರ ಜೊತೆ ಇದ್ದರೂ ಸಹ ಇಲ್ಲಿ ಕೆಲವೊಂದು ಬಾರಿ ನಿಮ್ಮನ್ನು ಮಿಸ್ ಮಾಡ್ಕೊತಾ ಇರೋದು ನಿಜ. ಆ್ಯಂಡ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತಲೂ ಬರ್ತಾ ಇದೆ. ಈ ವ್ಯಕ್ತಿಗೆ ಯಾವುದಾದ್ರೂ ಒಂದು ವಿಚಾರ ಆಗಬೇಕು ಅಂತ ಅಂದರೆ ಅದಕ್ಕೋಸ್ಕರ ತುಂಬ ಎಫರ್ಟ್ಸನ್ನು ಹಾಕ್ತಾರೆ. ಆ್ಯಂಡ್ ತುಂಬ ಹಾರ್ಡ್ ವರ್ಕಿಂಗ್ ಪರ್ಸನ್ ಅಂತಲೇ ಹೇಳ್ಬೋದು. ಬಟ್ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ಅಥವಾ ಕೆಲವೊಂದು ಸಿಚುವೇಶನ್ಗಳಿಂದ ಇಲ್ಲಿ ನಿಮ್ಮಿಂದ ಅವರು ದೂರ ಆಗಿರ್ಬೋದು. ಬಟ್ ಅಗೇನ್ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ರಿಯೂನಿಯನ್ ಆಗುತ್ತೆ ಅಂತ ಬರ್ತಾ ಇದೆ. ಆ ಮೂರನೇ ವ್ಯಕ್ತಿ ಎನರ್ಜಿ ಸ್ವಲ್ಪ ಸ್ಟ್ರಾಂಗ್ ಇರೋದ್ರಿಂದ ಅದು ಎಂಡ್ ಆಗ್ತಿದ್ದಂಗೆ ಇಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಆ್ಯಂಡ್ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಅವರು ಸಹ ತುಂಬ ಕಾಯ್ತಾ ಇದ್ದಾರೆ. ಅವ್ರಿಗೆ ಡೈರೆಕ್ಟಾಗಿ ಮೀಟ್ ಆಗಬೇಕು ಅನ್ನೋ ಒಂದು ಯೋಚನೆ ಇದೆ. ಆ್ಯಂಡ್ ಕೆಲವೊಬ್ಬರಿಗೆ ಇಲ್ಲಿ ಸಡನ್ ಸರ್ಪ್ರೈಸಸ್ ಸಹ ಇಲ್ಲಿ ಸಿಗ್ಬೋದು. ನಿಮ್ಮ ಪಾರ್ಟ್ನರ್ ಕಡೆಯಿಂದ ಸಡನ್ನಾಗಿ ಅವರು ನೀವಿರುವಂಥ
ಪ್ಲೇಸ್ನ ವಿಸಿಟ್ ಮಾಡ್ಬೋದು, ಅಥವಾ ನಿಮಗೆ ಕೆಲವೊಂದು ಸರ್ಪ್ರೈಸಸ್ನ ಕೊಡಬೇಕು ಅಂತ ಸಹ ಪ್ಲ್ಯಾನ್ ಮಾಡ್ತಾ ಇರ್ಬೋದು. ಥರ್ಡ್ ಪಾರ್ಟಿ ಎನರ್ಜಿ ಇದೆ, ಬಟ್ ಮೂರನೇ ವ್ಯಕ್ತಿ ಮೇಲೆ ಇವ್ರಿಗೆ ಯಾವುದೇ ಫೀಲಿಂಗ್ಸ್ ಬರ್ತಾ ಇದೆ ಕೆಲವೊಬ್ಬರಿಗೆ. ಸೊ ಎಲ್ಲ ಮೆಸೇಜಸ್ ಎಲ್ಲರಿಗೂ ರೆಸೊನೇಟ್ ಆಗೋದಿಲ್ಲ, ಯಾರಿಗೆ ರೆಸೊನೇಟ್ ಆಗುತ್ತೆ ಅವ್ರಿಗೆ ಮಾತ್ರ ತಗೊಳ್ಳಿ. ವಿತಿನ್ 3 months ಇಲ್ಲಿ ರಿಯೂನಿಯನ್ ಆಗುವಂಥ ಚಾನ್ಸಸ್ ಇದೆ. ಸೊ ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿತ್ತು. ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ. ಹಾಗೆ ಈ ಒಂದು ಬ್ರೇಸ್ಲೆಟ್ ಲವ್ ಆ್ಯಂಡ್ ರಿಲೇಷನ್ಶಿಪ್ಗೋಸ್ಕರ ಇದನ್ನು ಪರ್ಚೇಸ್ ಮಾಡಬೇಕಂತ ಇದ್ರೂ ಸಹ ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.